ದರ್ಶನ್ ಚಾಲೆಂಜಿಂಗ್ ಸ್ಟಾರ್ ಈ ಪಟ್ಟವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಎಷ್ಟು ಕಷ್ಟಪಟ್ಟರು ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿದೆ. ಆ ದರ್ಶನ ಎಲ್ರಿಗೂ ಆಗಿದೆ. ಲೈಟ್ ಬಾಯ್ ಇಂದ ಕೆಲಸವನ್ನ ಆರಂಭ ಮಾಡಿ ಇವತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟ ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರ ತಂದೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಕೂಡ, ಫೇಮಸ್ ವಿಲನ್ ಆಗಿದ್ರು ಕೂಡ ಅವ್ರ ಹೀರೋ ಆಗೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಇಷ್ಟು ಕಷ್ಟಪಟ್ಟು ಮೇಲ್ ಬಂದಂತ ನಟನ ದುರಂತ ತಿರುವುಗಳು ಸಾಕಷ್ಟಿದೆ. ಅಭಿಮಾನಿಯನ್ನೇ ಕೊಲೆ ಮಾಡೋ ಹಂತಕ್ಕೆ ದರ್ಶನ್ ಹೋಗ್ಬಿಟ್ರ. ಹಾಗಾದ್ರೆ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗೋಣ ನಾವು. 24 ವರ್ಷಗಳ ಹಿಂದೆ ದರ್ಶನ್ ಸ್ಥಿತಿಗತಿ ಹೇಗಿತ್ತು, ಹೇಗಿದ್ರು, ಏನಾಗಿದ್ರು ಅವಾಗ ಅವರು, ಆಗ ಹೇಗಿತ್ತು ಅವ್ರ ಬದುಕು, ಈಗ ಹೆಂಗಾಗಿದೆ. ಇವಾಗ ಹಣ, ಅಂತಸ್ತು, ದುಬಾರಿ ಕಾರ್ಗಳಿದೆ, ಹೆಸರಿದೆ, ಆದ್ರೆ ಮನುಷ್ಯತ್ವ ಮರ್ತು ಬಿಟ್ರ ದರ್ಶನ್. ದರ್ಶನ್ ಕುರಿತ ಎಕ್ಸ್ಕ್ಲೂಸಿವ್ ಸ್ಫೋಟಕ ಮಾಹಿತಿಯನ್ನ ನಾವು ಕೊಡ್ತೀವಿ. ಹಣ, ಅಂತಸ್ತು ಎಲ್ಲ ಬಂದ ಮೇಲೆ ತಲೆ ಗಿರ್ಕಿ ಹೊಡೆಯುತ್ತೆ ಅಂತ ಹೇಳ್ತಾರಲ್ಲ. ಸಾಧನೆ ಎಲ್ಲರ ಹತ್ರ ಮಾಡಕ್ಕಾಗಲ್ಲ. ಸಾಧನೆ ಮಾಡಬೇಕು ಅನ್ನೋ ಛಲ ಬೇಕು, ತುಡಿತಾ ಇರಬೇಕು, ಗುರಿ ಮುಟ್ಟೋ ಅಂತ ಒಂದು ಹಂಬಲ ಇರಬೇಕು. ಅದಕ್ಕೆ ಸತತವಾದಂತ ಪ್ರಯತ್ನಗಳು ಬೇಕು, ಕಷ್ಟ ಪಡಬೇಕು. ಆ ಎಲ್ಲ ಪ್ರಯತ್ನಗಳನ್ನ ಕಳೆದ 24 ವರ್ಷಗಳಿಂದ ದರ್ಶನ್ ಮಾಡಿದ್ರು. ಒಂದು ಪೊಸಿಷನ್ಗೂ ಬಂದಿದ್ರು, ಹೆಸರು ಮಾಡಿದ್ದಾರೆ, ಆಸ್ತಿ ಅಂತಸ್ತು ಮಾಡಿದ್ದಾರೆ. ಆದರೆ ಜೀವನದಲ್ಲಿ ಬರುವಂತ ತಿರುವುಗಳು ನೋಡಿ ಮನುಷ್ಯನನ್ನ ಎಷ್ಟು ಕಷ್ಟಕ್ಕೆ ಸಿಲುಕಿಸುತ್ತೆ ಅಂತ ಹೇಳಿ. ಇಷ್ಟೆಲ್ಲ ಮಾಡಿದ್ರು ಕೂಡ ಮನುಷ್ಯತ್ವವನ್ನ ಮರೆತು ಬಿಟ್ರ ಹಾಗಾದ್ರೆ ಅವರು. 24 ವರ್ಷಗಳ ಹಿಂದೆ ದರ್ಶನ್ ಬದುಕು ಹೆಂಗಿತ್ತು, ಒಂದು ಅವಕಾಶಕ್ಕೋಸ್ಕರ ಎಷ್ಟು ಹಪಹಪಿಸ್ತಾ ಇದ್ರು ದರ್ಶನ್. ಈ ಬಗ್ಗೆ ಮಾತನಾಡೋದಕ್ಕೆ ನ್ಯೂಸ್ 18 ಜೊತೆಯಲ್ಲಿ ದರ್ಶನ್ ಮಾರ್ಗದರ್ಶಕರು, ಹಿರಿಯ ಪತ್ರಕರ್ತರೂ ಆಗಿರುವಂತ ಪ್ರಕಾಶ್ ಬಾಬು ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದರ್ಶನ್ ಅವರ 24 ವರ್ಷಗಳ ಬದುಕಿನ ಸಾರ ಹೇಗಿತ್ತು ಅಂತ ಅವರಿಂದ ಹೆಕ್ಕಿ ತೆಗೆಯೋಣ. ಪ್ರಕಾಶ್ ಬಾಬು ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮ್ಗೆ. ಬಹುಶಃ ಕರ್ನಾಟಕದಲ್ಲಿರುವಂತ ಆಲ್ಮೋಸ್ಟ್ ಎಲ್ರಿಗೂ ದರ್ಶನ್ ಅವರ ನಮಸ್ಕಾರ ಕಷ್ಟದ ಜೀವನಗಳು ಗೊತ್ತು. ಅದ್ರ ದರ್ಶನ ಅವ್ರಿಗಾಗಿದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದೀವಿ, ಅವರೇ ಹೇಳ್ಕೊಂಡಿದ್ದಾರೆ ಕೂಡ. ಈ 24 ವರ್ಷಗಳ ಹಿಂದಿನ ದರ್ಶನ್ ಆಗಿನ ಸ್ಥಿತಿಗತಿ, ನಿಮ್ಮನ್ನು ಭೇಟಿ ಮಾಡಿದಾಗ ಅವ್ರ ಪರಿಸ್ಥಿತಿ, ಅವಕಾಶಕ್ಕೋಸ್ಕರ ಅವರು ಹಪಹಪಿಸ್ತಾ ಇದ್ದಿದ್ದು ಹೇಗಿತ್ತು ಸರ್ ಆ ದಿನಗಳು? ಭಾಳ ಕಷ್ಟವಾಗಿತ್ತು ಅವನಿಗೆ. ಯಾರೇ ಆಗಲಿ ಒಂದು ಮೆಟ್ಲು ಎತ್ತಬೇಕಾದ್ರೆ, ಸಾಧನೆ ಮೆಟ್ಲು ಹತ್ತಬೇಕಾದ್ರೆ ಭಾಳ ಕಷ್ಟ ಇರುತ್ತೆ. ಹೊಸಬ್ರಿಗೆ ಅವಕಾಶ ಸಿಗೋದು, ಅದು ಚಿತ್ರರಂಗದಲ್ಲಿ. ಅವರ ತಂದೆ ದೊಡ್ಡ ಕಲಾವಿದರಾಗಿದ್ರೂ ಅವನಿಗೇನು ಆ ಥರ ಒಳ್ಳೆಯ ಅವಕಾಶಗಳೇನು ಸಿಕ್ಕಿರಲಿಲ್ಲ. 1997ರಲ್ಲಿ ಆತ ಮಹಾಭಾರತ ಚಿತ್ರ ಮಾಡಿದ ನಂತರ ಎಸ್ ನಾರಾಯಣ್ ಜೊತೆ, ಅದಾದಮೇಲೆ ಅವ್ನು ಯಾವುದೂ ಸಿಗಲಿರಲೇ. ಮತ್ತು ಒಂದು 3 ವರ್ಷ ಪಾಪ ಕಷ್ಟಪಟ್ಟ, ಯಾವುದೂ ಕೆಲಸ ಇಲ್ಲದೇನೆ ಹಸು ಸಾಕ್ಕೊಂಡು ಏನೋ ಪಾಪ ಜೀವನ ಅವನು ಸಾಕ್ತಾಯಿದ್ದ. ಹೀಗೆ 2000 ಇಸ್ವಿ ಏಪ್ರಿಲ್ ಅಥವಾ ಮೇ ತಿಂಗಳಿರ್ಬೋದು. ಆ ಟೈಮಲ್ಲಿ ಅವನ ಕ್ಲಾಸ್ಮೇಟ್ ಆದಂಥ ಪಾಪು ಧರ್ಮ ಇಟಿಗೆಗೂಡಲ್ಲಿದ್ದರು. ನಾನು ಆ ಬೆಳಗೆರೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ನಾನು ಯಾವುದೋ ಒಂದು DDP ಕೆಲಸ ಮಾಡಿಸ್ತಾ ಇದ್ದೆ. ಅವ್ರು ಬಂದುಬಿಟ್ಟಿದ್ದೇನೆ, ಈ ಥರ ತೂಗುದೀಪನ ಮಗ ಇದ್ದಾರೆ, ಅವ್ರಿಗೊಂದು ಪತ್ರಿಕೆ ಬರೆಯೋಣ, ಮತ್ತು ಅವ್ರಿಗೇನೋ ಚಾನ್ಸ್ ಕೊಡ್ಸೋಣ, ಹಾಗೆ ಏನು ಕೇಳ್ತಾಯಿದ್ರು. ನಾನು ತೂಗುದೀಪನ ಮಗನ ನಾನು ನೋಡಿರಲಿಲ್ಲ, ಬಟ್ ಮಹಾಭಾರತ ಮಾಡಿದ್ದ ಅಂತ ಗೊತ್ತಿತ್ತು, ನೋಡಿರಲಿಲ್ಲ. ನಾನು ತೂಗುದೀಪನ ತನ ಇರ್ತಾರೆ ಅಂದ್ಬಿಟ್ಟು, ಬಡಪ ಚಿತ್ರರಂಗ ಭಾಳ ಕಷ್ಟ, ಇಲ್ಲೆಲ್ಲ ಬೆಳೆಯೋದು ಕಷ್ಟ, ಪಾಪ ಏನೋ ಕೆಲಸ ಮಾಡ್ಕೊಂಡಿದ್ದಲ್ಲ, ಇರಲಿ ಬಿಡು ಅಂತ ಹೇಳ್ತಿದ್ದೆ. ಒಂದು ಸಲ ಹಾಗೆ ಕರ್ಸೇ ಬಿಟ್ಟ, ಅಣ್ಣ ದರ್ಶನ್ ಬಂದಿದ್ದಾರೆ ಅಂದ. ಯಾವ ದರ್ಶನ್ ಅಂತ ಕೇಳಿದೆ. ಅದೇ ತೂಗುದೀಪನ ಮಗ ಅಂದ. ಸರಿ ಒಳಗೆ ಕಳ್ಸಪ್ಪ ಅಂದೆ. ಹಿಂಗೆ ಮಧ್ಯಾಹ್ನ 3:45 ಇರ್ಬೋದು, ಬೆಳಗೆರೆ ಪ್ರಿಂಟಿಂಗ್ ಪ್ರೆಸ್ ಇಟಿಗೆಗೂಡು ಅಲ್ಲಿ ಹಿಂಗೆ ಎಂಟ್ರಿ ಕೊಟ್ಟ. ಬಾಗಿಲೊಳಗಿಂದ ಎಂಟ್ರಿ ಬಂದ. ಆ ಬೆಳಕು, ಬಿಸಿಲು ಅವನಿಗೆ ಅವನ ಮೈ ಮೇಲೆ ಬಿದ್ದೋದಕ್ಕೂ ಅವನ ಹೈಟು ವೈಟು ನೋಡ್ಬಿಟ್ಟು ನನಗೆ ಸ್ಟನ್ ಆಗ್ಬಿಟ್ಟೆ. ಇಷ್ಟು ಚೆನ್ನಾಗಿ ಅವನ, ಇಷ್ಟೊಂದು ಒಳ್ಳೆ. ನನಗೆ ಯಾವಾಗ ಆಗ್ತಾನೆ ಅದು ಕಹೋನ ಪ್ಯಾರೆ ಅಂತ ಒಂದು ಫಿಲಮ್ ಬಂದಿತ್ತು, ಋತಿಕ್ ರೋಷನ್. ನನಗೆ ಆ ಥರ ಒಬ್ಬ ಕನ್ನಡದಲ್ಲಿ ಅವನು ಇಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೆ. ಆಗ ಇವನು ನೋಡಿದ್ರೆ ನನಗೆ ಅವನ್ನೇ ಒಬ್ಬ ಇನ್ಸ್ಪೈರ್ಡ್ ಬಂತು ನನಗೆ. ನಾನು ಪತ್ರಿಕೆಯಲ್ಲೂ ಬರೆದೆ. ಅದಕ್ಕೂ ಮುಂಚೆ ನಾವು ರೂಪಾಂತರಲ್ಲಿ ಬರೀಬೇಕು ಅಂತ 97ರಲ್ಲಿ ಹೋದಾಗ ಅವ್ರ ಅಮ್ಮನೇ ಬೇಡ ಅಂದ್ಬಿಟ್ಟಿದ್ರು. ಇನ್ನೂ ಚಿಕ್ಕ ಏನೋ ಸಣ್ಣ ಪಾತ್ರ ಮಾಡ್ತಾನೆ, ಬೇಡಪ್ಪ ಇಂಡಸ್ಟ್ರಿಯಲ್ಲಿ ಕಣ್ಣಿಟ್ಬಿಡ್ತಾರೆ ಅಂತ. ಅದಾದಮೇಲೆ ಇವನು ಇಷ್ಟೊಂದು ಚೆನ್ನಾಗಿದ್ದಾನಲ್ಲ ಅಂದ್ಬಿಟ್ಟು ನಾನೇ ಕನ್ನಡದ ಋತಿಕ್ ರೋಷನ್ ಅಂತ ಎಲ್ಲ ಬರೆದು
ಅವ್ನು ಭಾಳ ನನಗೆ ಇನ್ಸ್ಪೈರ್ ಆಗಿದ್ದ. ಆಮೇಲೆ ನಾನು ಅವಾಗ ಅಂಬಿಕಾ ಧಾರಾವಾಹಿ ನಡೀತಾ ಇತ್ತು ಉದಯ ಟಿ ವಿನಲ್ಲಿ. ಎಸ್ ನಾರಾಯಣ ಅವನಿಗೆ ಅವಕಾಶ ಕೊಟ್ಟಿದ್ದರಿಂದ ನಾನು ಅವ್ನಿಗೆ ಹೇಳಿದೆ, ಹೋಗಪ್ಪ ಅಲ್ಲಿ ಅಂಬಿಕಾ ಧಾರಾವಾಹಿ ಮಾಡ್ತಾಯಿದ್ದಾರೆ ಎಸ್ ನಾರಾಯಣ, ಈಗ ಮಹಾಭಾರತದಲ್ಲಿ ಚಾನ್ಸ್ ಕೊಟ್ಟಿರ್ಬಲ್ವಾ, ಒಂಥರ ಕೇಳು ಅಂತ ಕಳಿಸ್ದೆ. ಸ್ವಲ್ಪ ಅವನಿಗೆ ಕಷ್ಟ, ಅವನಿಗೊಂದು ಟ್ರೈನಲ್ಲಿ ಬೆಂಗಳೂರಿಂದ ಮೈಸೂರಿಂದ ಬೆಂಗಳೂರಿಗೆ ಹೋಗೋಕ್ಕೆ ಅವನು ಪುಷ್ ಆ್ಯಂಡ್ ಪುಲ್ ಟ್ರೈನಲ್ಲಿ ಹೋಗುವಂಥ ಪಾಪ ಕಷ್ಟಪಟ್ಟು ಬರ್ತಿದ್ದ. ಆದರೆ ಅಲ್ಲ ಶೂಟಿಂಗ್ ಸ್ಪಾಟ್ಗೆ ಹೋದರೆ ಅವ್ರಿಗೂ ಸರಿಯಾಗಿ ಮಾತಾಡ್ತಿಲ್ಲ. ಅವ್ರವ್ರು ಬ್ಯುಸಿ ಇರ್ತಾರೆ. ಯಾರು ಇವತ್ತು ಗೆದ್ದೆತ್ತಿನ ಬಾದ ಮಾತಾಡಿ ನಡೆಯೋದು, ಸಣ್ಣ ಪುಟ್ಟ ಕಲಾವಿದರು ಯಾರು ಮಾತಾಡ್ತಿಲ್ವಲ್ಲ. ಹೀಗಾಗಿ ಅವನೇನು ಅಂದ್ಕೊಂಡ ಸರಿಯಾಗಿ ನಾನು ಬೆಲೆ ಕೊಡಲ್ಲ ಅಂದ್ಬಿಟ್ಟು ಮುಖ ಮುನ್ಸ್ಕೊಂಡ್ಬಂದ. ಹೋಗಿದ್ದೇನಪ್ಪ ಅಂದೆ, ಇಲ್ಲಿ ಹೋಗಿದ್ದ ಕಾರಣ ಸರಿಯಾಗಿ ಮುಖ ಕೊಟ್ಟು ಮಾತಾಡ್ಸಲ್ಲ ಅಂದ. ನಾನು ಸ್ವಲ್ಪ ಬುದ್ಧಿ ಹೇಳಿದೆ, ನೋಡಪ್ಪ ನಿಮ್ಮಪ್ಪ 500 ಫಿಲಮ್ ಮಾಡಿದ್ರು ಸಹ ಕಲಾವಿದರಿಗೆ ಏನು ಬೆಲೆ ಇರಲ್ಲ, ಏನು ಹೀರೋಯಿನ್ ಮಾತ್ರ ಬೆಲೆ ಇರುತ್ತೆ ಈ ಚಿತ್ರರಂಗದಲ್ಲಿ. ಅವೆಲ್ಲ ಅನುವನು ಅಡ್ಜಸ್ಟ್ ಮಾಡ್ಕೋಬೇಕು ನೀನು. ಅವರು ಮುಖ ಕೊಟ್ಟು ಮಾತಾಡ್ತಿಲ್ಲ, ಬೆಳೆಯೋರ್ಗು ನೀನು ಅವೆಲ್ಲ ಇದು ಮಾಡಬಾರ್ದು ಅಂತ. ಅದಾದಮೇಲೆ ಸಂದೇಶ್ ನಾಗರಾಜ್ ಹತ್ರ ಕಳಿಸ್ಕೊಟ್ಟೆ. ಅವಾಗ ಮೌನರಾಗ ಫಿಲಮ್ ಮಾಡ್ತಾಯಿದ್ರು ಅಂಬರೀಷ್ ಮಾಡಿಕೊಂಡು. ಅಂಬರೀಷ್ ಫಿಲಮ್ ಮಾಡ್ತಿದ್ದಾರೆ, ಅವರು ನಿಮಗೆ ತಂದೆ ಪರಿಚಯ. ನಾನು ಅವಕಾಶ ಕೊಡ್ತೀನಿ. ಒಂದು ಸಣ್ಣ ಕ್ವೆಶ್ಚನ್. 24 ವರ್ಷದ ಹಿಂದೆ ಆ ಹುಡುಗ ಬಂದಾಗ ನೀವೇ ಸ್ಟನ್ ಆದ್ರಿ ಅಂತಂದ್ರಿ. ಅವ್ರ ಹೈಟು ವೆಯ್ಟು ನೋಡಿ, ಅಫ್ಕೋರ್ಸ್ ಅವರ ಫಿಸಿಕ್ ಹಂಗಿದೆ, ಇವಾಗಂತೂ ಅದ್ಭುತವಾಗಿದೆ. ಅಂದರೆ ನಾವು ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಹಬ್ಬ ಅನ್ಸ್ಬಿಡುತ್ತೆ ಅವರು ಎಂಟ್ರಿನೇ ನೋಡಿದಾಗ. ಬಟ್ ಅವಕಾಶಗಳು ಇಲ್ಲದೆ ಇದ್ದಾಗ, ನೀವು ಕಳಿಸ್ಕೊಟ್ಟಾಗ, ಸಣ್ಣ ಪುಟ್ಟ ಪಾತ್ರ ಮಾಡ್ತಾರೆ ಅಂತ ಅವ್ರಿಗೆ ಬೆಲೆ ಕೊಡ್ದಿದ್ದಾಗ, ಯಾಕಂದರೆ ಇವಾಗೆಲ್ಲ ಸ್ಟಾರ್ ಕಿಡ್ ಅಂತಂದರೆ ಒಂದು ಭರ್ಜರಿ ವೆಲ್ಕಮ್ ಸಿಗುತ್ತೆ, ಸಿನಿಮಾಗಳು ಸಕ್ಸಸ್ ಆಗಬೇಕು ಅಂತೇಳಿ ಎಷ್ಟು ಪ್ರಯತ್ನ ಪಡ್ತಾರೆ. ತೂಗುದೀಪ್ ಶ್ರೀನಿವಾಸ್ ಮಗ ಆದರೂ ಕೂಡ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಅಂದರೆ ಅವಾಗ ಯುವಕ ಆಗಿದ್ರಿಂದ ತಾಳ್ಮೆ ಇರಲಿಲ್ವಾ, ಅಥವಾ ಅವಾಗಲೇ ಅಹಂಕಾರ ಏನಾದರೂ ಇತ್ತಾ ದರ್ಶನ್ ಹತ್ರ? ಸ್ವಲ್ಪ ಸಹಜವಾಗಿ ಅವನು ಹುಡುಗ ಎಲ್ಲರಿಗೂ ಇದ್ದಂಗೆ ಇರ್ತದೆ. ಆತನಲ್ಲಿ ಸ್ವಲ್ಪ ಇತ್ತು ಇವು ಈಗೋನೆಸ್ ಎಲ್ಲ ಇರ್ತದೆ. ಎಲ್ಲ ಸ್ವಲ್ಪ ಒಳಗೆ ಹೋದಾಗ ಅವನಿಗೆ ಬೇಗ ಯಾರು ಒಬ್ಬ ಸರಿಯಾಗಿ ವೆಲ್ಕಮ್ ಮಾಡಲಿಲ್ಲ ಅಂದರೆ, ಸರಿಯಾಗಿ ಮಾತಾಡಿಸಿಲ್ಲ ಅಂದರೆ ಎಂಥ ಯುವಕನಿಗೂ ಸ್ವಲ್ಪ ಇರುಸುಮುರುಸಾಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ಇತ್ತು ಅವನಿಗೆ, ಆಗಲೇ ಇತ್ತು. ಅದು ಏನಾಯಿತು ಅಂತಂದರೆ ಅವನಿಗೆ ಅದು ಎಲ್ಲ ಸಹಜ, ಎಲ್ಲ ಹುಡುಗರಿಗಿರ್ತದೆ. ಅದು ಬೆಳೀತಾ 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 ಅದಕ್ಕೆ ಸಪೋರ್ಟಿವ್ ಇದೆಯಲ್ಲ, ಆ ಸಪೋರ್ಟಿವ್ ಯಾವ ರೀತಿ ಅದು ತೊಗೊಂಡೋಗುತ್ತೆ ಅದ್ರ ಮೇಲೆ ಅವನು ಆಳ್ಬಿದ್ದೋಗ್ತಾನೆ. ಅದು ದರ್ಶನ್ ಬಾಳದಲ್ಲಿ ಆಗಿದ್ದದು. ಅವನು ಭಾಳ ಒಳ್ಳೆ ಹುಡುಗ, ಮುಗ್ಧ, ಅದ್ರ ಬಗ್ಗೆ ಯಾವ ಇದು ಇಲ್ಲ. ಆದರೆ ಅವ್ನು ಬೆಳೀತಾ 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 ಅವ್ನ ಸರೌಂಡಿಂಗ್ ಇತ್ತಲ್ಲ, ಅವನೊಂದು ಕೂಲಿಗಡಿಸ್ತಾ ಹೋಯ್ತು. ಅದಕ್ಕೆ ಒಂದು ಚಿತ್ರರಂಗ ಅವನಿಗೆ ಬುದ್ಧಿ ಹೇಳಲಿಲ್ಲ, ರಾಜಕೀಯ ರಂಗ ಬುದ್ಧಿ ಹೇಳಲಿಲ್ಲ, ಪೊಲೀಸ್ ರಂಗ ಕೂಡ ಬುದ್ಧಿ ಹೇಳಲಿಲ್ಲ, ಮುಖ್ಯವಾಗಿ ನಮ್ಮ ಪತ್ರಿಕಾ ರಂಗ ಕೂಡ ಅವ್ರಿಗೆ ಬುದ್ಧಿ ಹೇಳಲಿಲ್ಲ. ಕೊನೆಗೆ ಅವನಿಗೆ ಸರಿಯಾಗಿ ಏನು ಅಂತ ಹೇಳೋದು, ಅವ್ನಿಗೆ ಏನು ಮಾಡ್ತಾಯಿದ್ದೀನಿ ತಪ್ಪು ಅನ್ನೋದೇ ಗೊತ್ತಿರಲಿಲ್ಲ. ನಾನು ಇರೋದೇ ಹೀಗೆ, ನಾನು ನಡೆಯೋದೇ ಆನೆ ನಡೆಯೋದೇ ದಾರಿ ಅನ್ನೋ ಮಟ್ಟಿಗೆ ಅವನು ಬೆಳೆದ್ಬಿಟ್ಟ. ಆಮೇಲೆ ಈ ಸೋಷಿಯಲ್ ಮೀಡಿಯಾಗಳು ಜಾಸ್ತಿ ಆದಮೇಲೆ, ಈ ಅಭಿಮಾನಿಗಳು ಜಾಸ್ತಿ ಆದಮೇಲೆ ಅವನಿಗೆ ಒಂಥರ ಮೇಲೆ ನಾನೇ ಇದು ಅನ್ನೋದು ಬಂದ್ಬಿಡ್ತು ಅವನಿಗೆ. ಸತ್ಯವಾಗಲೂ ನಾನು ಅವನಿಗೆ ಈ ಥರ ಎಲ್ಲ ಅವನು ಮಾಡ್ತಾನೆ ಅಂತ ನಾನು ಅನ್ಸ್ಕೊಂಡೇ ಇರಲಿಲ್ಲ. ಕೊಲೆ ಮಾಡೋಷ್ಟ್ರ ಮಟ್ಟಿಗೆ ಅವನು ಹೋಗ್ಬಾರ್ದಾಗಿತ್ತು. ಯಾಕೆಂದರೆ ಅವನೊಬ್ಬ ಅಭಿಮಾನಿ ಏನೋ ಒಂದು ಮಾತಾಡಿರ್ತಾನೆ, ಅದ್ರ ಬಗ್ಗೆ ಅವ್ನಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಥವಾ ಅವನಿಗೇನೋ ಒಂದು ವಾರ್ನ್ ಮಾಡೋ, ಇಲ್ಲ ಒಂದು 4 ಏಟು ಹೊಡೆದಾಗ ಕಳಿಸ್ಬೋದಾಗಿತ್ತು. ಸಾಯಿಸೋ ಮಟ್ಟಿಗೆ ಒಬ್ಬನ ಕೂಡಾಕೊಂಡು ರಾತ್ರಿಗಟ್ಟಲೆಲ್ಲ ಹೊಡೆಯುವಂಥದ್ದು ಏನಿತ್ತು ಅದು?